Hello everyone, welcome to my channel Informative Vlogs Kannada. Welcome back. And ಇವತ್ತಿನ ವಿಡಿಯೋಲಿ ಒಮ್ಯಾಡ್ ಅಪ್ಡೇಟ್ಸ್ ಹೇಳ್ತೀನಿ. ಈ ಚಾನಲಲ್ಲಿ 21 ಡೇಸ್ ಒಮ್ಯಾಡ್ ಚಾಲೆಂಜ್ ಮಾಡ್ತಾ ಇದೀವಲ್ಲ, ಸೊ ಅದ್ರ ಬಗ್ಗೆ ಅಪ್ಡೇಟ್ಸ್ ಇರುತ್ತೆ ಈ ವಿಡಿಯೋಲಿ. ಆ್ಯಂಡ್ ನಿನ್ನೆ ಆ್ಯಕ್ಚುಲಿ ವಿಡಿಯೋ ಪೋಸ್ಟ್ ಮಾಡಬೇಕಿತ್ತು ನಾನು, ಬಟ್ ಅದೇ ಸ್ಯಾರಿ ಬಿಸ್ನೆಸ್ ಯಾವ ರೀತಿ ಸ್ಟಾರ್ಟ್ ಮಾಡೋದು, ಎಷ್ಟು ಬಜೆಟ್ ಬೇಕು ಅದಕ್ಕೆ, ಆ್ಯಂಡ್ ಹೋಲ್ಸೇಲಲ್ಲಿ ಸ್ಯಾರಿ ನಮ್ಗೆ ಎಲ್ಲಿ ಸಿಗುತ್ತೆ, ಎಲ್ಲಿಂದ ತರಬೇಕು, ಈ ರೀತಿ ಇನ್ಫಾರ್ಮೇಷನ್ಸ್ ಕೆಲವು ಶೇರ್ ಮಾಡೋದಿತ್ತು. ಸೊ ಫಸ್ಟ್ ಆ ವಿಡಿಯೋನ ಮಾಡೋಣ, ನೆಕ್ಸ್ಟ್ ಇದನ್ನು ಮಾಡೋಣ ಅಂತ ಸುಮ್ಮನಾದೆ. ಇವತ್ತು ಕೂಡ ನಾನು ಆ್ಯಕ್ಚುಲಿ ಎವ್ರಿ ಡೇ ನಮ್ಮದು ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗೋದು 11:45 ಅಲ್ವಾ. ಅಂದರೆ ಏನಾದ್ರು ಒಂದು ಡಿಟಾಕ್ಸ್ ಡ್ರಿಂಕ್ ತೊಗೊತೀನಿ ಯಾವಾಗಲೂ, ಅಂದರೆ ಝೀರಾ ವಾಟರ್ ಆ ಥರ. ಲಾಸ್ಟ್ ವಿಡಿಯೋಸ್ ಯಾರು ನೋಡಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ 1 o'clock ನಮ್ದು ಈಟಿಂಗ್ ವಿಂಡೋ ಕ್ಲೋಸ್ ಆಗುತ್ತಲ್ಲ. ಇವತ್ತು ಸ್ವಲ್ಪ ಅಂದರೆ ಮೀಶೋ ಆರ್ಡರ್ಸ್ ಜಾಸ್ತಿ ಇತ್ತು. ಅದು ಪ್ಯಾಕ್ ಮಾಡಿ ಲೇಬಲ್ಲು ಅದು ಇದು ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡಲಿಕ್ಕೆ ಸ್ವಲ್ಪ ಟೈಮೇ ಆಗೋಯ್ತು ಇವತ್ತು. ಆಲ್ಮೋಸ್ಟ್ ನಾನು ಊಟ ಮಾಡಿದ್ದೆ 1:30 ಅರೌಂಡ್ ಆಗ್ಬಿಟ್ಟಿತ್ತು. ಅಂದರೆ ಡೆಲಿವರಿ ಪಾರ್ಟ್ನರ್ಸೇ ಬರ್ತಾರೆ ತಗೊಂಡೋಗ್ಲಿಕ್ಕೆ, ಬಟ್ ನನಗೆ ಇವತ್ತು ಈವ್ನಿಂಗು ಬೇರೆ ವರ್ಕ್ ಇತ್ತು. ಸೊ ಅದರಿಂದ ನಾನೇ ಹೋಗಿ ಕೊಟ್ಟು ಬರಬೇಕಾಗಿತ್ತು. ನನಗೆ ಇಲ್ಲಿ ಹತ್ರದಲ್ಲೇ ಇದೆ ಏನು ಕೊರಿಯರ್ ಆಫೀಸು, ಬಟ್ ಅದನ್ನೆಲ್ಲ ಪ್ಯಾಕ್ ಮಾಡಬೇಕಲ್ಲ. ಯಾವ ಐಟಮ್ ಆರ್ಡ್ರ್ ಮಾಡಿದ್ದಾರೆ ಅದ್ರ ಕರೆಕ್ಟಾಗಿ, ಏನಾದ್ರು ಬಳೆ ಮಾಡಿದ್ರೆ ಆ ಕರೆಕ್ಟು ಬಳೆ ಸೈಜು ಅವೆಲ್ಲ ನೋಡ್ಕೊಂಡು ಮಾಡಬೇಕಲ್ಲ. ಸೊ ಅದರಿಂದ ಸ್ವಲ್ಪ ಸ್ಟ್ರೆಸ್ಫುಲ್ ವರ್ಕೇ ಇತ್ತು. ಸೊ ಊಟ ಬಿಡೋದು ಕೂಡ ಸ್ವಲ್ಪ ಲೇಟ್ ಆಯಿತು. ಆದರೆ ನನಗೇನು ಅಷ್ಟು ಅನ್ನಿಸ್ಲಿಲ್ಲ. ಅಂದರೆ ಲೈಕ್ ಒಮ್ಯಾಡ್ ಮಾಡ್ತಿದ್ದೀವಿ, 23 hours ಫಾಸ್ಟಿಂಗ್ ಇರ್ತೀವಲ್ಲ ನಾವು. ಬಟ್ ನನಗೆ ಒಂದು ಅಂದರೆ 2 hours ಲೇಟ್ ಆಯ್ತಲ್ಲ ನಾನು ಇವತ್ತು ಊಟ ಮಾಡಿದ್ದು. ಬಟ್ ನನಗೆ ಅಷ್ಟು ಅನ್ನಿಸ್ಲಿಲ್ಲ, ಆರಾಮ್ಸೆನೇ ಇದ್ದೆ, ಏನು ತಲೆನೋವು ಆ ಥರ ಏನೂ ಅನ್ನಿಸ್ಲಿಲ್ಲ. ಸೊ ಈ ಜರ್ನಿನ ಆರಾಮಾಗಿ ನಾನು ಕಂಟಿನ್ಯೂ ಮಾಡ್ಬೋದಂತ ನನ್ನ ಫೀಲಿಂಗು. ನಿಮ್ಮಲ್ಲಿ ಯಾರಾದರೂ ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಿದ್ರೆ ಇದನ್ನು ಒಂದ್ಸರಿ ಟ್ರೈ ಮಾಡಿ. ಅಂದರೆ ಒಂದು ವೀಕ್ ನೋಡಿ ಒಮ್ಯಾಡ್ ಮಾಡಿ ನಿಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಅಂದರೆ ತಲೆನೋವು, ಸುಸ್ತು, ಅಂದರೆ ಫಾಸ್ಟಿಂಗ್ ಇರ್ತೀವಲ್ಲ ಆ ಥರ ಏನಾದರೂ ಸಿಮ್ಟಮ್ಸ್ ನಿಮಗೆ ಒಂದು 3-4 ಡೇಸ್ ಆದಮೇಲೂ ಕೂಡ ಅದೇ ರೀತಿಯಿಂದೇ ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬೇಡಿ. ಒಂದು 1 week 15 days ಇದನ್ನು ಟ್ರೈ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇದನ್ನೊಂದ್ಸರಿ ಟ್ರೈ ಮಾಡಿ ನೋಡಿ. ಬಟ್ ಅದಕ್ಕೂ ಮುಂಚೆ ನಾನು ಬೇರೆ ವಿಡಿಯೋಸಲ್ಲಿ ಮೆನ್ಷನ್ ಮಾಡಿದ್ದೀನಿ ನಿಮಗೆ, ಡಾಕ್ಟರ್ ಕನ್ಸಲ್ಟ್ ಮಾಡಿದಲ್ಲಿ ಯಾವುದೋ ಡಯಟ್ ಸ್ಟಾರ್ಟ್ ಮಾಡಬೇಡಿ, ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಆ್ಯಂಡ್ ನಿಮ್ಮ ಬಾಡಿಲಿ ಯಾವ ಅಂಶ ಕಡಿಮೆ ಇದೆ, ಯಾವ್ದು ಜಾಸ್ತಿ ಇದೆ, ಇದೆಲ್ಲನೂ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅವಾಗ. ಅಂದರೆ ಅವಾಗ ನೀವು ಒಂದು ಡಿಸೈಡ್ ಆಗ್ಬೋದು ಯಾವ ಡಯಟ್ ನಾವು ಮಾಡ್ಬೋದು ಅಂತ. ನಾನು ಪರ್ಟಿಕ್ಯುಲರಿ ಒಮ್ಯಾಡ್ ಚೂಸ್ ಮಾಡ್ಕೊಳ್ಳಿಕ್ಕೆ ಕಾರಣನೇ ಏನು ರಿಸ್ಟ್ರಿಕ್ಷನ್ಸ್ ಇರಲ್ಲ ಈ ಫುಡ್ಡಲ್ಲಿ. ಅಂದರೆ ಲೈಕ್ ಈ ಡಯಟಲ್ಲಿ ಈ ಫುಡ್ ತಿನ್ನಬೇಕು, ಈ ಫುಡ್ ತಿನ್ನಬಾರ್ದು ಏನೂ ಇರಲ್ಲ. ನಮ್ಗೆ ಇಷ್ಟ ಬಂದಿದ್ದು ತಿನ್ಬೋದು, ವೆಯ್ಟೂ ಆರಾಮ್ಸೆ ರೆಡ್ಯೂಸ್ ಆಗುತ್ತೆ. ಸೊ ಆದ್ದರಿಂದ ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದು. ಅಂದರೆ ನಾನು ಯಾವ ಟೈಪ್ ಗೊತ್ತಾ, ಇದನ್ನು ತಿನ್ನಬಾರ್ದು ಅಂತ ಕೆಲವು ಡಯಟಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತಲ್ಲ, ಅದನ್ನೇ ನಾನು ತಿನ್ನೋದು ಹೋಗಿ, ಅವಾಗಲೇ ಅದು ಡಯಟ್ ಬ್ರೇಕ್ ಆಗೋದು. ಮೇ ಬಿ ನನ್ನ ಜೊತೆ ನೀವು ರಿಲೇಟ್ ಆಗ್ತೀರ ಅನಿಸುತ್ತೆ. ಸೊ ನನ್ನ ಮೈಂಡಿಗೆ ಏನು ರಿಸ್ಟ್ರಿಕ್ಷನ್ಸ್ ಇರಬಾರ್ದು. ಇದರಲ್ಲಿ ಜಸ್ಟ್ ಫಾಸ್ಟಿಂಗ್ ಅಲ್ವಾ ಮಾಡಿಬಿಡೋಣ, ಬಟ್ ನಮ್ಗೆ ಇಷ್ಟ ಬಂದಿದ್ದೆಲ್ಲ 1 hour ತಿನ್ಬಿಡ್ಬೋದಲ್ವಾ ಅನ್ನೋ ಥಾಟಲ್ಲಿ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಬಟ್ ವೆಯ್ಟ್ ಚೆನ್ನಾಗೇ ರೆಡ್ಯೂಸ್ ಆಗ್ತಿದೆ. ಆಲ್ಮೋಸ್ಟ್ ಇವತ್ತಿಗೆ 7 days ಆಯಿತು ನಾವು ಸ್ಟಾರ್ಟ್ ಮಾಡಿ. ಅರೌಂಡ್ 3 kgs ಅಷ್ಟು ವೆಯ್ಟ್ ಲಾಸ್ ಆಗಿದೆ. ಸೊ ಅದನ್ನು ನಾನು ಸ್ಕೇಲೆಲ್ಲ ಇನ್ಕ್ಲೂಡ್ ಮಾಡಿ ವಿಡಿಯೋಸಲ್ಲಿ ಹಾಕ್ತಿದ್ದೀನಲ್ಲ. ಸೊ ನಿಮಗೆ ಲಾಸ್ಟ್ ವಿಡಿಯೋಸ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ರೆಡ್ಯೂಸ್ ಆಗಿದೆ. ಆ್ಯಂಡ್ ನಾನು ಏನೇನು ಊಟ ಮಾಡಿದೆ ಇದನ್ನೆಲ್ಲನೂ ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಲ್ಲ, ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ವೆಯ್ಟ್ ರೆಡ್ಯೂಸ್ ಆಗ್ತಿದೆ ಅಂತ. ಆ್ಯಂಡ್ ಇವತ್ತಿನ ವಿಡಿಯೋಲಿ ಮಾತಾಡೋದು ಅಂದರೆ ಆ್ಯಕ್ಚುಲಿ ನಾನು ಡೇ 5 and 6 ನಿಮಗೆ ಅಪ್ಡೇಟ್ ಕೊಡಬೇಕಾಗಿತ್ತು. ಆದರೆ ಏನಾಯಿತು ಅಂದರೆ 5 and 6 ಡೇದು ವಿಡಿಯೋ ಫುಟೇಜ್ ಮಿಸ್ ಆಗಿದೆ ನನ್ನ ಹತ್ರ. ಅಂದರೆ ನಾನು ಏನು ಊಟ ಮಾಡಿದೆ ಅದು ಜಸ್ಟ್ ಸ್ಕೇಲ್ ಇದೆ, ಅಂದರೆ ಏನು ವೆಯ್ಟ್ ಚೆಕ್ ಮಾಡ್ಕೊತಿಲ್ವಾ ಅದಿದೆ. ನಂದು ಏನಾಯಿತು, ನಿನ್ನೆ ವಿಡಿಯೋ ಏನೋ ಎಡಿಟ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಸ್ಟೋರೇಜ್ ಪ್ರಾಬ್ಲಮ್ ಆಯಿತು. ಅಂದರೆ ಸ್ಟೋರೇಜ್ ಇಲ್ಲ ಅಂತ ಡೌನ್ಲೋಡ್ ಆಗ್ತಿರ್ಲಿಲ್ಲ. ಇದರಲ್ಲಿ ಯಾವುದಂದರೆ ಅದೇನೇ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ವಿಡಿಯೋಸು. ಸೊ ಆ ಫುಟೇಜ್ ನನ್ನ ಹತ್ರ ಮಿಸ್ ಆಗಿದೆ. ಐ ಆಮ್ ವೆರಿ ಸಾರಿ. ಸೊ ನಾನು ಡೇ 7 ಏನು ಊಟ ಮಾಡಿದೆ ಆ್ಯಂಡ್ ವೆಯ್ಟ್ ಎಷ್ಟು ರೆಡ್ಯೂಸ್ ಆಗಿದೆ ಅಂತ ನಾನು ಈ ವಿಡಿಯೋಲಿ ಇನ್ಕ್ಲೂಡ್ ಮಾಡ್ತೀನಿ. 5 and 6 ನನ್ನ ಹತ್ರ ಮಿಸ್ ಆಗಿದೆ. ಸೊ ಅದರಿಂದ ಇದೊಂದು ಮಿಸ್ ಆಗಿದೆ ನನ್ನ ಹತ್ರ. ಡೇ 7 ನಾನು ಅಪ್ಡೇಟ್ ಇದರಲ್ಲೇ ಹಾಕ್ಬಿಡ್ತೀನಿ. ಆ್ಯಂಡ್ ಎಷ್ಟು ರೆಡ್ಯೂಸ್ ಆಗಿದೆ ಅದನ್ನೆಲ್ಲ ನೀವು ನೋಡ್ಬೋದು, ಏನು ಊಟ ಮಾಡಿದೆ ಅಂತ ಎಲ್ಲ. ಸೊ ಅದೊಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ಇದು ಡೇ 7 ನಾನು ಏನು ಊಟ ಮಾಡಿದೆ ಅಂತ. 2 ಚಪಾತಿ, ಮಶ್ರೂಮ್ ಕರ್ರಿ ಆ್ಯಂಡ್ ಸ್ವಲ್ಪ ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಪ್ರೋಟೀನ್ಗೋಸ್ಕರ ಇದು ಸ್ವೀಟ್ ಪೊಟ್ಯಾಟೊ ಬರುತ್ತಲ್ಲ ಅದನ್ನು ಬಾಯ್ಲ್ ಮಾಡ್ಕೊಂಡು ತಿಂದೆ.
ಇದ್ರ ಜೊತೆ ಸ್ವಲ್ಪ ರೈಸು, ಸ್ವಲ್ಪ ಚಿಕನ್ ಕರಿ, ಪಾಲಕ್ ಚಿಕನು ಇಷ್ಟೇ ತಗೊಂಡಿದ್ದು. ಕ್ವಾಂಟಿಟಿ ನೋಡ್ಕೊಳ್ಳಿ. ಇಷ್ಟನ್ನ ನಾನು ಊಟ ಮಾಡಿದೆ ಇವತ್ತು. ಆ್ಯಂಡ್ ಆ್ಯಸ್ ಯೂಶುವಲ್ ಒಂದು ಟೀ ಬೇಕಲ್ಲ ನಮಗೆ, ಅದು ಟೀ ಜೊತೆ ಎಂಡ್ ಆಯ್ತು ಅವತ್ತು ಈಟಿಂಗ್ದು. ಆ್ಯಂಡ್ 74.60 ಇದು ಡೇ 5 ರಿಸಲ್ಟು. ಆ್ಯಂಡ್ 74.50 ಇದು ಡೇ 6 ರಿಸಲ್ಟು. ಇದು ಒಂದ್ಸರಿ ಅಬ್ಸರ್ವ್ ಮಾಡಿ, ಅಂದರೆ ವೆಯ್ಟ್ ರೆಡ್ಯೂಸ್ ಆಗ್ತಿದೆ, ಅದನ್ನು ಅಬ್ಸರ್ವ್ ಮಾಡಿ ಅಂತ ಹೇಳಿದೆ. ಆ್ಯಂಡ್ ನೆಕ್ಸ್ಟ್ ಡೇ 74.15 ಇದೆ. ಸೊ ನೋಡಿದ್ರಲ್ಲ ಏನೇನು ಊಟ ಮಾಡಿದೆ, ಎಷ್ಟು ವೆಯ್ಟ್ ರೆಡ್ಯೂಸ್ ಆಗಿದೆ ಅಂತ. ಸ್ಟಾರ್ಟಿಂಗ್ ವೆಯ್ಟ್ ಯಾರು ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ಇವಾಗ ಎಷ್ಟು ವೆಯ್ಟ್ ರೆಡ್ಯೂಸ್ ಆಗಿದೆ ಅಂತ. ಆ್ಯಂಡ್ 1 ವೀಕ್ ಆಯ್ತಲ್ಲ, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೋಗ್ತಿದೆ ಡಯೆಟ್ಟು. ಏನೂ ನನಗೆ ಪ್ರಾಬ್ಲಮ್ ಅನ್ನಿಸ್ತಿಲ್ಲ, ಅನ್ನಿಸ್ತಿಲ್ಲ, ತಲೆನೋವು ಅಥವಾ ನಾನೇನೋ ಫಾಸ್ಟಿಂಗ್ ಇದ್ದೀನಿ ಅನ್ನೋ ಫೀಲಿಂಗೇ ನನಗಿಲ್ಲ. ಸೊ ಇದು ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆ್ಯಂಡ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಏನೋ, ಇದು ಫುಲ್ಲಿ ಡೀಟೇಲ್ಸ್ ನಾನು 21 ಡೇಸ್ ನಮ್ದು ಕಂಪ್ಲೀಟ್ ಆಗುತ್ತಲ್ಲ ಆವಾಗ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅಂದರೆ 21 ಡೇಸ್ ರಿಸಲ್ಟ್ಸ್ ಬಗ್ಗೆ ಮಾತಾಡ್ತಾ ಆ್ಯಂಡ್ ಆ ಸಿಂಪ್ಟಮ್ಸ್ ಎಲ್ಲ ಹೇಳ್ತಾ 21 ಡೇಸ್ ಜರ್ನಿ ಯಾವ ರೀತಿ ಇತ್ತು ನಂದು ಅಂತ ಹೇಳ್ತಾ ಕಂಪ್ಲೀಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಗೊತ್ತೇ ಇದೆ, ಇದು ನನ್ನ ಲಾಸ್ಟ್ ವೀಡಿಯೋಸಲ್ಲಿ ನಾನು ನಿಮ್ಗೆ ಹೇಳಿದೆ, ಇದು ಆಫ್ಟರ್ ಪ್ರೆಗ್ನೆನ್ಸಿ ನಂದು ಬಂದಿರೋ ವೆಯ್ಟು. ಸೊ ಅದನ್ನು ರೆಡ್ಯೂಸ್ ಮಾಡ್ಕೋಬೇಕು ಈಗ ಅಂತ. ಮುಂಚೆ ಎಲ್ಲ ಒಂದು 60 kgs ಅಷ್ಟರಲ್ಲೇ ಇದ್ದೇನೆ. ಬಟ್ ಆಫ್ಟರ್ ಪ್ರೆಗ್ನೆನ್ಸಿ ಸ್ವಲ್ಪ ಅಲ್ಲ, ಜಾಸ್ತಿನೇ ಗೇನ್ ಆಗಿದೆ ಅಲ್ಲ. ಸೊ ಅದನ್ನು ಈಗ ರೆಡ್ಯೂಸ್ ಮಾಡ್ಕೋಬೇಕು ಅಂತ ಡಯಟ್ ಮಾಡ್ತಾ ಇರೋದು. ನನಗೆ ಆಲ್ಮೋಸ್ಟ್ ಎಷ್ಟೊಂದು ತಾಯಂದಿರು ಅಂದರೆ ಪ್ರೆಗ್ನೆನ್ಸಿ ಆ ಫೇಸು ಆ್ಯಂಡ್ ಹಾರ್ಮೋನಲ್ ಡಿಸ್ಟರ್ಬೆನ್ಸು ಅದು ಇದೆಲ್ಲ ಫೇಸ್ ಮಾಡಿಕೊಂಡು ಬಂದಿರ್ತೀವಿ. ಇದರಲ್ಲಿ ಸ್ವಲ್ಪ ವೆಯ್ಟ್ ಗೇನ್ ಕಾಮನ್ನು ಪ್ರೆಗ್ನೆನ್ಸಿಲಿ. ಆಲ್ಮೋಸ್ಟ್ 90% ಆಫ್ ದ ವುಮೆನ್ನು ವೆಯ್ಟ್ ಗೇನ್ ಆಗ್ತಾರೆ ಪ್ರೆಗ್ನೆನ್ಸಿಲಿ. ಸೊ ಅದು ವರ್ತಿ ಗೇನೇ ಅಲ್ವಾ, ಅಂದರೆ ಅದಕ್ಕೊಂದು ಬೆಲೆ ಅಂತ ಇದೆ. ಅಂದರೆ ಮಗುಗೋಸ್ಕರ ನಮ್ಮ ಬಾಡಿ ಅಷ್ಟು ಚೇಂಜಸ್ ಎಲ್ಲ ನೋಡಿ ಮತ್ತೆ ಬ್ಯಾಕ್ ಟು ಅವರ್ ಲೈಫ್ ಅಂದಾಗ, ಮುಂಚೆ ಯಾವ ರೀತಿ ಇದ್ವಿ ಆ ಥರ ಆಗಬೇಕು ಅಂದರೆ ಸ್ವಲ್ಪ ನಾವು ಕಷ್ಟಪಡಬೇಕಾಗತ್ತೆ. ಬಟ್ ಫಸ್ಟ್ ನಾವು ಸ್ಟ್ರಾಂಗ್ ಇರಬೇಕು ಆ್ಯಂಡ್ ಹೆಲ್ತಿ ಇರಬೇಕು. ಅಂದರೆ ಮನೇಲಿರೋ ಮಹಿಳೆ ಫುಲ್ ಸ್ಟ್ರಾಂಗ್ ಆಗಿದ್ರೆ ಆ ಮನೆ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಅವರು ಕೂಡ ಹೆಲ್ತಿ ಆಗಿರ್ತಾರೆ. ಸೊ ಫಸ್ಟ್ ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕಲ್ವಾ. ಸೊ ಯಾರು ಓವರ್ ವೆಯ್ಟ್ ಇದ್ದೀರಾ ಅವರು ಡಯಟ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಏನೇನು ಫುಡ್ ತಿಂತಿದ್ದೀರಾ ಅಂದರೆ ಜಂಕ್ ಫುಡ್ ಆ ರೀತಿ ಅವಾಯ್ಡ್ ಮಾಡೋದಾಗ್ಬೋದು, ಅಥವಾ ಹೆಚ್ಚಿಗೆ ಪ್ರೋಟೀನ್ ತಗೊಳ್ಳೋದು. ನಮ್ಮ ಬಾಡಿಗೆ ಏನೇನು ನೀಡಿದೆ ಅದನ್ನು ಡೈಲಿ ನಾವು ಊಟ ತಗೊಳ್ಳೋದ್ರಿಂದ ನಮಗೇನು ಅಂದರೆ ಲೈಕ್ ಆಫ್ಟರ್ 30 years ಆದಮೇಲೆ ಸ್ವಲ್ಪ ಮೂಳೆ ನೋವು ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ ವುಮೆನ್ಸಿಗೆ. ಆ್ಯಂಡ್ ಪೀರಿಯಡ್ಸ್ ಸಮಸ್ಯೆ ಆಗ್ಬೋದು, ಈ ರೀತಿ ಎಲ್ಲ ಬರುತ್ತಲ್ಲ ಅಂಥವ್ರು ಇದು ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಆಗದಲೇ ಒಳ್ಳೊಳ್ಳೆ ಫುಡ್ನ ಕನ್ಸ್ಯೂಮ್ ಮಾಡೋದ್ರಿಂದ ಅದನ್ನೆಲ್ಲನೂ ನಾವು ಸ್ಟೇಬಲ್ ಆಗಿಡ್ಬೋದು. ಒಂದ್ಸರಿ ಏನಾದ್ರು ನಾವು ಹಾರ್ಮೋನ್ನ ಹಿಂಗೆ ಟಚ್ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ಮುಗೀತು ನಮ್ಮ ಕತೆ. ಅದು ಮತ್ತೆ ಸೆಟ್ ಔಟ್ ಆಗೋ ಅಷ್ಟರಲ್ಲಿ ತುಂಬಾ ಕಷ್ಟ ಆಗುತ್ತೆ. ಎಷ್ಟೊಂದು ಫ್ಯಾಕ್ಟರ್ಸ್ ಅದರಲ್ಲಿ ಡಿಸ್ಟರ್ಬ್ ಆಗೋಗುತ್ತೆ. ಅಂದರೆ ಓವರಾಲ್ ನಮ್ಮ ಬಾಡಿ ಸಿಸ್ಟಮೇ ಚೇಂಜ್ ಆಗೋಗುತ್ತೆ. ಆದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಐ ಆಮ್ ವೆರಿ ಸಾರಿ, ಡೇ 5 ಆ್ಯಂಡ್ ಡೇ 6 ಏನು ಫುಟೇಜ್ ಮಿಸ್ ಆಗಿದೆ. ಬಟ್ ಆ 2 ಡೇಸಲ್ಲಿ ವೆಯ್ಟ್ ರೆಡ್ಯೂಸ್ ಆಗಿದೆ ಅಷ್ಟೇ. ಅದೊಂದು ನನಗೆ ಬೇಜಾರಿದೆ. ಅದು ಹೆಂಗೆ ನಾನು ಆ್ಯಕ್ಚುಲಿ ಈ ಥರ ಮಿಸ್ಟೇಕ್ಸ್ ಮಾಡಲ್ಲ, ಬಟ್ ನನಗೆ ಅರಿವಿಲ್ದಲೇ ಡಿಲೀಟ್ ಮಾಡಿಬಿಟ್ಟೆ ಅದನ್ನು. ಸೊ ಐ ಆಮ್ ವೆರಿ ಸಾರಿ. ಇದೇ ರೀತಿ ಅಪ್ಡೇಟ್ಸ್ ನಾನು ನೆಕ್ಸ್ಟ್ ಡೇಸು ಸ್ವಲ್ಪ ಕಾನ್ಷಿಯಸ್ ಆಗಿ ಇಟ್ಕೊಂಡು ಮೈಂಡಲ್ಲಿ ವಿಡಿಯೋಸ್ನ ಇಟ್ಕೊಂಡಿರ್ತೀನಿ. ಯಾಕಂದರೆ ಎಷ್ಟೊಂದು ರೆಕಾರ್ಡ್ ಮಾಡ್ತಿರ್ತೀವಲ್ಲ, ಸೊ ಇದರಲ್ಲಿ ಒಂದು ಮಿಸ್ ಆಗಿದೆ ಅಷ್ಟೇ. ಸೊ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಾನು ಕರೆಕ್ಟಾಗಿ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಅಂದರೆ ಈ 21 ಡೇಸ್ ನನ್ನ ಪ್ರಕಾರ ಆಲ್ಮೋಸ್ಟ್ ಒಂದು 4 kgs ಮಿನಿಮಮ್ 4 to 5 kgs ಆದರೂ ರೆಡ್ಯೂಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ. 21 ಡೇಸಲ್ಲಿ 5 kgs ರೆಡ್ಯೂಸ್ ಆದರೆ ಒಳ್ಳೆ ವೆಯ್ಟ್ ಲಾಸ್ ಅಲ್ವಾ. ಸೊ ನೋಡೋಣ, ನನ್ನ ಟಾರ್ಗೆಟು 5 kg ರೆಡ್ಯೂಸ್ ಆಗಬೇಕು ಅಂತ. ಸೊ ಎವ್ರಿ ಡೇದು ನಾನು ಚಾನಲಲ್ಲಿ ಇನ್ಕ್ಲೂಡ್ ಮಾಡ್ತಾ ಇರ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ, ಆ ಅಪ್ಡೇಟ್ಸ್ ಏನು ನಿಮ್ಗೆ ಮಿಸ್ ಆಗಲ್ಲ. ಆ್ಯಂಡ್ ಇದನ್ನು ಬಿಟ್ಟು ಬೇರೆ ಇನ್ಫಾರ್ಮೇಷನ್ಸ್ ಅಂದರೆ ಮೀಶೋ ಕಾಮರ್ಸ್ ಬಿಸ್ನೆಸ್ ಇದ್ರ ಬಗ್ಗೆ ಏನಾದ್ರು ನಿಮಗೆ ಡೌಟ್ಸ್ ಇತ್ತು ಅಥವಾ ಅದರಲ್ಲಿ ನಿಮ್ಗೆ ಏನಾದ್ರು ನೀಡಿದರೆ ನನಗೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಅದ್ರ ಬಗ್ಗೆ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಬೇರೆ ಅಂದರೆ ಓಲ್ಡ್ ವಿಡಿಯೋಸ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ಅಂದರೆ ಮೀಶೋ ಬಿಸ್ನೆಸ್ ಯಾವ ರೀತಿ ನಾವು ಮಾಡಬೇಕು, ಅದರಲ್ಲಿ ಏನು ಲಾಭ ನಷ್ಟ ಇದೆಲ್ಲನೂ ನಾನು ಕೆಲವು ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ.
ಅಂದರೆ ನಾನು ಒಂದು ಮೀಶೋ ಸೀರೀಸ್ ಥರನೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಬೇರೆ ವಿಡಿಯೋಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ ಇದು. ಬಟ್ ಅದು ಕೆಲವು ಅಂದರೆ ಜಾಸ್ತಿ ಜನಕ್ಕೆ ರೀಚ್ ಆಗಿಲ್ಲ. ಸೊ ಅದರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ನನಗೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ, ಈ ರೀತಿ ಇನ್ಫಾರ್ಮೇಷನ್ ನಿಮಗೆ ಬೇಕಾ ಅಂತ. ಅಂದರೆ ಲೈಕ್ ಸಪ್ಲೈಯರ್ ಅಕೌಂಟ್ ಓಪನ್ ಮಾಡೋದು ಹೇಗೆ, ಅದರಲ್ಲಿ ಆರ್ಡರ್ ಅಕ್ಸೆಪ್ಟ್ ಮಾಡೋದು ಹೇಗೆ, ಅದನ್ನ ನಾವು ಪ್ಯಾಕ್ ಮಾಡೋದು ಯಾವ ರೀತಿ, ಬಾರ್ಕೋಡೆಡ್ ಕವರ್ಸ್ ಅಂದರೆ ಏನು, ಮ್ಯಾನಿಫೆಸ್ಟ್ ಅಂದ್ರೇನು, ಲೇಬಲ್ ಅಂದರೆ ಏನು, ಆ್ಯಂಡ್ ನಾವು ಯಾವ ರೀತಿ ಡಿಸ್ಪ್ಯಾಚ್ ಮಾಡ್ತೀವಿ, ಕೊರಿಯರ್ ಪಾರ್ಟ್ನರ್ಸ್ ನಮ್ಮ ಜೊತೆ ಯಾವ ರೀತಿ ಕಾಂಟ್ಯಾಕ್ಟಲ್ಲಿರ್ತಾರೆ, ಆ್ಯಂಡ್ ಡಿಸ್ಕೌಂಟ್ಸ್ ಕೊಡಬೇಕಾ ಬೇಡವಾ, ಆರ್ ಎಲ್ಸ್ ಅದನ್ನು ಯಾವ ರೀತಿ ನಾವು ಡಿಸ್ಪ್ಯಾಚ್ ಮಾಡಬೇಕು, ಆರ್ಡರು ತಲುಪಿದ ಮೇಲೆ ಕಸ್ಟಮರ್ಗೆ ಎಷ್ಟು ದಿನಕ್ಕೆ ನಮಗೆ ಅಮೌಂಟ್ ಬರುತ್ತೆ ಮೀಶೋ ಕಡೆಯಿಂದ, ಈ ರೀತಿ ಎಲ್ಲ ಇನ್ಫಾರ್ಮೇಷನ್ಸು ಒಂದು ಸೀರೀಸ್ ಥರ ಮಾಡಿ ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಅಂದರೆ ನಾನು ಹೇಳಿದ್ನಲ್ಲ, ಅದರ್ ವೀಡಿಯೋಸಲ್ಲೆಲ್ಲ ಹೇಳ್ತಿರ್ತೀನಿ. ನನ್ನ ವಿಡಿಯೋ ನೀವು ಒಂದು ಟಾಪಿಕ್ ಬಗ್ಗೆ ನೋಡಾದ್ಮೇಲೆ ಮತ್ತೆ ಬೇರೆ ವಿಡಿಯೋ ಚೆಕ್ ಮಾಡಬಾರ್ದು. ಅಷ್ಟು ಕ್ಲಾರಿಟಿಯಾಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಚಾರ ಬೇಕಾ ನಿಮಗೆ ಅಂತ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ಇದೇ ರೀತಿ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.